ಕೆಆರ್ಎಸ್ ಸುತ್ತ ಗಣಿಗಾರಿಕೆಗೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಮುಖ್ಯ ವಿಭಾಗೀಯ ಪೀಠ ಆದೇಶವನ್ನು ಹೊರಡಿಸಿದೆ. ಕೆಆರ್ಎಸ್ ಸುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿ ಹೈಕೋರ್ಟ್ ಮುಖ್ಯ ವಿಭಾಗೀಯ ಪೀಠ ಆದೇಶವನ್ನು ಹೊರಡಿಸಿದೆ. ಕೋರ್ಟ್ನ ಮುಂದಿನ ಆದೇಶದವರೆಗೂ ಕೂಡ ಗಣಿಗಾರಿಕೆಯನ್ನು ನಡೆಸಬಾರದು ಅಂತ ಆದೇಶದಲ್ಲಿ ಪ್ರಕಟಿಸಲಾಗಿದೆ. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ನೇತೃತ್ವದ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕೋರ್ಟ್ನ ಮುಂದಿನ ಆದೇಶದವರೆಗೂ ಗಣಿಗಾರಿಕೆಯನ್ನು ನಡೆಸಬಾರದು. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ನೇತೃತ್ವದ ಪೀಠದ ಮಹತ್ವದ ಆದೇಶ ಇದು. ಕೆಆರ್ಎಸ್ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ಮಾಡುವಂತಿಲ್ಲ, ತಾತ್ಕಾಲಿಕ ನಿರ್ಬಂಧವನ್ನ ಹೇರಿ ಹೈಕೋರ್ಟ್ ಮುಖ್ಯ ವಿಭಾಗೀಯ ಪೀಠ ಆದೇಶವನ್ನು ಹೊರಡಿಸಿದೆ. ಸಮೀಕ್ಷೆ ಮುಗಿಯುವವರೆಗೂ ಕೂಡ ಗಣಿಗಾರಿಕೆಗೆ ಅನುಮತಿಯನ್ನ ನೀಡುವಂತಿಲ್ಲ. ಕೆಆರ್ಎಸ್ ಜಲಾಶಯಕ್ಕೆ ಹಾನಿ ಮಾಡುವುದನ್ನು ತಡೆಗಟ್ಟಬೇಕಿದೆ. ಸರ್ಕಾರದ ನಿರ್ದೇಶನದಂತೆ ವೈಜ್ಞಾನಿಕ ಸಮೀಕ್ಷೆಗೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಕೆಆರ್ಎಸ್ ಜಲಾಶಯಕ್ಕೆ ಭಾರೀ ಹಾನಿಯಾಗ್ತಾ ಇದೆ. ಕೆಆರ್ಎಸ್ ಅನ್ನ ಅಲ್ಲಿನ ಜನರ ರಕ್ತ ಬೆವರಿನಿಂದ ಕಟ್ಟಲಾಗಿದೆ. ಹೀಗಾಗಿ ಜಲಾಶಯಕ್ಕೆ ಏನಾದರೂ ತೊಂದರೆ ಆದರೆ ಏನ್ ಮಾಡೋದು ಅಂತ ಹೈಕೋರ್ಟ್ ಪ್ರಶ್ನೆಯನ್ನ ಮುಂದಿಟ್ಟಿದೆ. ಹೈಕೋರ್ಟ್ ಮುಖ್ಯ ವಿಭಾಗೀಯ ಪೀಠದ ಮಹತ್ವದ ಆದೇಶ ಇದು. ಕೆಆರ್ಎಸ್ ಸುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ನಿಷೇಧಗೊಳಿಸಲಾಗಿದೆ. ತಾತ್ಕಾಲಿಕ ನಿರ್ಬಂಧವನ್ನ ಹೇರಿದೆ ಹೈಕೋರ್ಟ್. ಹೈಕೋರ್ಟ್ನ ಮುಂದಿನ ಆದೇಶದವರೆಗೂ ಕೂಡ ಗಣಿಗಾರಿಕೆಯನ್ನ ನಡೆಸುವಂತಿಲ್ಲ, ಯಾವುದೇ ರೀತಿಯಾಗಿ ಅನುಮತಿಯನ್ನ ಕೊಡುವ ಹಾಗಿಲ್ಲ ಅಂತ ನಿರ್ಬಂಧವನ್ನ ಹೇರಿ ಹೈಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ಕೆಆರ್ಎಸ್ ಜಲಾಶಯಕ್ಕೆ ಹಾನಿ ಮಾಡುವುದನ್ನು ತಡೆಗಟ್ಟಬೇಕಾಗಿದೆ. ಸರ್ಕಾರದ ನಿರ್ದೇಶನದಂತೆ ವೈಜ್ಞಾನಿಕ ಸಮೀಕ್ಷೆಗೆ ಆದೇಶವನ್ನ ಮಾಡಲಾಗುತ್ತೆ. ಹೀಗಾಗಿ ಮುಂದಿನ ಆದೇಶದವರೆಗೂ ಕೂಡ ಗಣಿಗಾರಿಕೆಗೆ ಯಾವುದೇ ರೀತಿಯ ಅನುಮತಿ ಇರೋದಿಲ್ಲ. ಹೈಕೋರ್ಟ್ ಮುಖ್ಯ ವಿಭಾಗೀಯ ಪೀಠದ ಆದೇಶ ಇದು. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ನೇತೃತ್ವದ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕೆಆರ್ಎಸ್ ಸುತ್ತಮುತ್ತ ನಡೀತಾ ಇದ್ದಂತಹ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ನಿರಂತರವಾದಂತಹ ಹೋರಾಟಗಳು ಕೂಡ ನಡೀತಾ ಇತ್ತು. ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು, ಪ್ರತಿಭಟನೆಗಳು ಆಯಿತು. ಇಲ್ಲಿ ಗಣಿಗಾರಿಕೆಯನ್ನ ಮುಚ್ಚಬೇಕು ಅಂತ ಈಗ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಕೆಆರ್ಎಸ್ ಸುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿ ಆದೇಶವನ್ನ ಪ್ರಕಟಿಸಿದೆ. ಸರ್ಕಾರದ ನಿರ್ದೇಶನದಂತೆ ವೈಜ್ಞಾನಿಕ ಸಮೀಕ್ಷೆಗೆ ಆದೇಶಿಸಲಾಗಿದೆ. ಮುಂದಿನ ಆದೇಶ ಬರುವವರೆಗೂ ಕೂಡ ಗಣಿಗಾರಿಕೆಯನ್ನ ನಡೆಸುವಂತಿಲ್ಲ, ಗಣಿಗಾರಿಕೆಗೆ ಅನುಮತಿಸುವುದಿಲ್ಲ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶವನ್ನ ಪ್ರಕಟಿಸಿದೆ. ಕೆಆರ್ಎಸ್ ಜಲಾಶಯ ಅಲ್ಲಿನ ಜನರ ರಕ್ತ ಬೆವರಿನಿಂದ ಕಟ್ಟಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇಲ್ಲಿನ ರೈತರು ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ರು, ನಿರಂತರವಾಗಿ ಹೋರಾಟ ಇತ್ತು, ಪ್ರತಿಭಟನೆಗಳು ಆಗ್ತಾ ಇತ್ತು, ಇಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು, ಮುಚ್ಚಬೇಕು ಅಂತ. ಈಗ ಕೋರ್ಟ್ ಒಂದು ಮಹತ್ವದ ಆದೇಶ ಪ್ರಕಟಿಸಿದೆ. ಯಾವ ಕೇಸ್ಗೆ ಸಂಬಂಧಪಟ್ಟಂಗೆ ಈಗ ಮಹತ್ವದ ಆದೇಶ ಹೊರಬಿದ್ದಿದೆ? ಕೆಆರ್ಎಸ್ ಸುತ್ತಮುತ್ತ ಸಾಕಷ್ಟು ಅಕ್ರಮವಾಗಿ ಬೇಬಿ ಬೆಟ್ಟ ಇರ್ಬೋದು ಮತ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಿಗ್ ಬೋರಿಂಗ್ ಕೂಡ ಮಾಡಲಾಗ್ತಿತ್ತು ಅನ್ನುವಂತಹ ಆರೋಪಗಳು, ಜೊತೆಗೆ ಒಂದಷ್ಟು ಸ್ಫೋಟಕವಾದಂತಹ ವಿಡಿಯೋಗಳು ಅಲ್ಲಿ ಬ್ಲಾಸ್ಟಿಂಗ್ ಕೂಡ ಮಾಡಲಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಈ ಹಿಂದೆ ಕೇಳಿಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅರ್ಜಿ ಸ್ವೀಕಾರ ಮಾಡ್ಕೊಂಡು ಇವತ್ತು ನ್ಯಾಯಮೂರ್ತಿ ದೀಕ್ಷಿತ್ ಅವರ ಅಭಿಪ್ರಾಯ ಪೀಠ ಕೆಆರ್ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಎಸ್ ರವಿ, ಈಗ ಹಾಗಾದ್ರೆ ಮುಂದಿನ ಆದೇಶ ಬರುವವರೆಗೂ ಗಣಿಗಾರಿಕೆ ನಡೆಸುವಂತಿಲ್ಲ ಅಂತ ಹೇಳಿದೆ. ಆದ್ರೆ ತಾತ್ಕಾಲಿಕ ಅಂದ್ರೆ ಮತ್ತೆ ಈ ಸಮೀಕ್ಷೆಯ ನಂತರದಲ್ಲಿ ಅನುಮತಿಸಬಹುದಾ ಹೇಗೆ? ಸದ್ಯದ ಮಟ್ಟಿಗೆ ಕೆಆರ್ಎಸ್ ಸುತ್ತಮುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಯಾವುದೇ ಬ್ಲಾಸ್ಟಿಂಗ್ ಮಾಡಬಾರ್ದು, ಯಾವುದೇ ಗಣಿಗಾರಿಕೆ ಮಾಡಬಾರ್ದು ಅನ್ನುವಂತಹ ಒಂದು ಆದೇಶ ಇದೆ. ಅಂದ್ರೆ ಒಂದು ತಾತ್ಕಾಲಿಕವಾದಂತಹ ಒಂದು ಬ್ಲಾಸ್ಟಿಂಗ್ ಪರೀಕ್ಷಾರ್ಥ ನಡೆಸಿದ ಬಳಿಕ ಅಲ್ಲಿ ಬ್ಲಾಸ್ಟಿಂಗ್ ಗಣಿಗಾರಿಕೆ ಮಾಡಬಹುದು ಅನ್ನುವಂತಹ ಒಂದು ಆದೇಶ ಮಾಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ 20 ದಿನಗಳ ಕಾಲ ಯಾವುದೇ ಬ್ಲಾಸ್ಟಿಂಗ್ ಮಾಡಬಾರ್ದು, ಗಣಿಗಾರಿಕೆ ಮಾಡಬಾರ್ದು ಅನ್ನುವಂತಹ ಆದೇಶ ಸ್ಪಷ್ಟವಾಗಿ ಹೊರಬಿದ್ದಿರುವಂತದ್ದು.
ಓಕೆ, ಹಾಗಾದ್ರೆ ಈಗ ವೈಜ್ಞಾನಿಕ ಸಮೀಕ್ಷೆಗೆ ಸಮಿತಿ ರಚನೆ ಮಾಡುತ್ತಾ ಸರ್ಕಾರ? ಖಂಡಿತವಾಗಿ. ಯಾಕಂದ್ರೆ KRS ಸುತ್ತಮುತ್ತ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆತಿರುವಂತದ್ದು ಮತ್ತೆ ರಿಗ್ ಬೋರಿಂಗ್ ಬ್ಲಾಸ್ಟ್ ಮತ್ತೆ ಬೋರಿಂಗ್ ಬ್ಲಾಸ್ಟ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ KRS ನ ತಳಭಾಗದಲ್ಲಿರುವಂತಹ ಬಂಡೆಗೆ ಸಾಕಷ್ಟು ಹಾನಿ ಉಂಟಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ವೈಜ್ಞಾನಿಕ ಸಮೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ರವಿಕುಮಾರ್ ಎಲ್ಲ ಡೀಟೇಲ್ಸ್ಗೆ. KRS ಸುತ್ತಮುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿ ಹೈಕೋರ್ಟ್ನ ಮುಖ್ಯ ವಿಭಾಗೀಯ ಪೀಠ ಆದೇಶವನ್ನ ಪ್ರಕಟಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.